ಕಿತ್ತೂರಿನಲ್ಲಿ ಸೊಪ್ಪಿನ ಕಾರ್ಯಕ್ರಮ ಆಗ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಇದು ಯಥೇಚ್ಛವಾಗಿರುವಂತ ಸೊಪ್ಪುಗಳು ಬೇಕಾದಷ್ಟು ಇದೆ. ಅದರಲ್ಲಿ ದಿನನಿತ್ಯ ಬಳಕೆಗೆ ಬೇಕಾಗುವಂತ ಸೊಪ್ಪುಗಳಿದೆ. ಮತ್ತೆ ದಿನನಿತ್ಯ ಬಳಕೆಗೆ ಬೇಕಾಗುವಂತ ಸೊಪ್ಪುಗಳಲ್ಲಿ ಇದ್ರ ಹೆಸರು ನೋಡಿ, ಬಲ ಅಂತ ಅತಿಬಲ ಅಂತ ಕರೀತಾರೆ ಇದನ್ನ. ಈ ಅತಿಬಲ ಸೊಪ್ಪುಗಳು ತುಂಬಾ ತರ ನೋವುಗಳನ್ನ ವಾಸಿ ಮಾಡುವಂತ ಗುಣ ಈ ಸೊಪ್ಪಿಗಿದೆ. ಇದು ಅಡಿಗೆಗೆ ಆದ್ರೂ ಬಳಸ್ಬೋದು, ದೋಸೆಗಾದ್ರೂ ಬಳಸ್ಬೋದು, ಮತ್ತೆ ಇದ್ರ ಔಷಧವಾಗೂ ಸಹ ಬಳಸುವಂತ ಸೊಪ್ಪಿದು. ಆಮೇಲೆ ನಂತರ ಇನ್ನೊಂದು ಸೊಪ್ಪಿದೆ ನೋಡ್ಬೇಕು, ನಮ್ಗೆ ಇದು ಕಳೆ ಅಂತ ಕರಿತೀವಿ. ತುಂಬಾ ಕಳೆ ಇದು, ಕಾಳಿ ತುಂಬೆ ಇದು. ಈ ಕಾಳಿ ತುಂಬೆ ಏನಪ್ಪ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ನಮ್ಗೆ ಕಾಳುಗಳಲ್ಲಿ ಸಾವಯವದಲ್ಲಿ ಬೆಳೆದಿರ್ತಾರೆ, ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಬರಲ್ಲ. ಅದು ಸ್ಟೋರ್ ಮಾಡ್ಲಿಕ್ಕೆ ಹೋದಾಗ ರೆಫ್ರಿಜರೇಟರ್ ಒಳಗಡೆ ಇಡೋದು, ಇಲ್ಲ ಅಂತಂದ್ರೆ ಅದಕ್ಕೆ ಸ್ವಲ್ಪ ಯಾವುದೋ ಒಂದು ಪೌಡರ್ಗಳು ಹಾಕಿಡೋದು ಎಲ್ಲ ಮಾಡ್ತಾರೆ. ಸೊ ಈ ಕಾಳಿ ತುಂಬೆನ ಹಾಕೋದ್ರಿಂದ, ಕಾಳಿ ತುಂಬೆನ ಕಾಳು ಒಳಗಡೆ ಇಟ್ಟು ಸಂರಕ್ಷಣೆ ಮಾಡೋದ್ರಿಂದ ಕಾಳುಗಳು ಮತ್ತೆ ನಾವು ದವಸ ಧಾನ್ಯಗಳು, ಸಾವಯವದಲ್ಲೇ ಬೆಳೆದಿರೋ ಧಾನ್ಯಗಳನ್ನು ಸಹ ರಕ್ಷಣೆ ಮಾಡ್ಬೋದು ತುಂಬಾನು. ಮತ್ತೆ ಇದು ಔಷಧವಾಗಿ ಬರುತ್ತೆ. ಯಾವ ತರ ಅಂದ್ರೆ, ಚರ್ಮ ರೋಗಗಳನ್ನ ವಾಸಿ ಮಾಡುವಂತ ಶಕ್ತಿ ಇದಕ್ಕಿದೆ. ತಲೆಯಲ್ಲಿ ಹೆಣ್ಮಕ್ಳುಗಳಿಗೆ ಏನಾಗಿದ್ರೆ ಆ ಏನ್ಗಳನ್ನ ಈ ಎಲೆನ ತೆಗೆದು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ತಲೆಗೆ ಹಚ್ಚೋದ್ರಿಂದ ಏನಾಗುತ್ತೆ, ತಲೆಯಲ್ಲಿ ಇರುವಂತ ಏನುಗಳು ಸಹ ವಾಸಿ ಮಾಡುವಂತ ಗುಣ ಇದಕ್ಕಿದೆ. ಅದೇ ತರ ನಮ್ಗೆ ಇವಾಗ ಪಾತ್ರೆ ತೊಳೆಯೋದು ಸಹ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಪಾತ್ರೆ ತೊಳಿಲಿಕ್ಕೆ ತುಂಬಾ ತರ ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡು ಇದನ್ನೆಲ್ಲ ಬಳಸ್ತಾ ಇದ್ದಾರೆ. ಮತ್ತೆ ಕ್ಲೋರಿನೇಟೆಡ್ ಇದನ್ನೆಲ್ಲ ಬಳಸ್ತಾ ಇದ್ದಾರೆ. ಅದ್ರ ಬದಲಿಗೆ ನಮ್ಮ ಪೂರ್ವಿಕರಲ್ಲಿ ಏನ್ ಮಾಡ್ತಿದ್ರು ಅಂತ ಅಂದ್ರೆ, ಬೂದಿ ತಗೋತಾ ಇದ್ರು. ನೋಡಿ, ಇದರಲ್ಲಿ ಇನ್ನೂ ತುಂಬಾ ಚಂದಾಗಿ ವಾಶ್ ಮಾಡುವಂಥದ್ದು ಈ ರೋಜಾಲ್ ಗಿಡ ಅಂತ ಕರೀತಾರೆ. ಈ ಸೊಪ್ಪಿನ ಎಲೆನ ಪುಡಿ ಮಾಡ್ಕೊಂಡು ನೀವು, ಅಥವಾ ಈ ಸೊಪ್ಪಿನ ಎಲೆ ಪುಡಿ ಮಾಡ್ಕೊಂಡು ನೀವು ಸ್ವಲ್ಪ ಬೂದಿಗೋ, ಇಲ್ಲಾಂದ್ರೆ ಸ್ವಲ್ಪ ಬೇರೆ ಯಾವ್ದಾದ್ರು ಉತ್ತದ ಮಣ್ಣು ಇತ್ತಂದ್ರೆ ಉತ್ತದ ಮಣ್ಣಿಗೋ, ಅಥವಾ ಇದ್ರ ಹಾಕೊಂಡು ಪಾತ್ರೆಗಳನ್ನ ಕ್ಲೀನ್ ಮಾಡಿದ್ರೆ ಪಾತ್ರೆಗಳು ಅಂದವಾಗಿ ಕಾಣೋದ್ರ ಜೊತೆಗೆ ನಿಮ್ಗೆ ನೀವು ಊಟ ಮಾಡಿದ್ರೆ ನಮ್ಮ ಬಾಡಿಗೆ ಹೋಗೋಂಥ ಕ್ಲೋರಿನ್ ಸಹ ತಪ್ಪಿಸ್ಬೋದು. ಅದ್ರ ಜೊತೆಗೆ ನೋಡಿ, ಇದು ಅಷ್ಟೇ, ಇದು ಟರ್ಮಿನಿಯಲಿ ಅರ್ಜುನ, ಮತ್ತಿ ಮರ ಅಂತ ಕರೀತಾರೆ. ಈ ಮತ್ತಿ ಮರನ, ಈ ಎಲೆನ ಕಿತ್ಬಿಟ್ಟು ನೀವು ನೀರೊಳಗಡೆ ನೆನಾಕಿದ್ರೆ, ನೀರೊಳಗಡೆ ಒಂದ್ ನೈಟ್ ನೆನೆಸ್ಬಿಟ್ರೆ ಅದೇನಾಗುತ್ತೆ, ಹಿಂಗ್ ಲೋಳಿ ಲೋಳಿ ತರ ಬರುತ್ತೆ. ಶಾಂಪೂ ತರನ ವರ್ಕ್ ಆಗುತ್ತೆ. ಇದು ತಲೆ ಸ್ನಾನ ಮಾಡ್ಲಿಕ್ಕೆಲ್ಲ ಬಳಸ್ಬೋದು. ಅದಾದ್ಮೇಲೆ ನೋಡಿ, ಇದು ಜಮ್ನೇರ್ಲೆ. ಮರಗಳಲ್ಲಿ ಬೇಕಾದಷ್ಟು ಮರಗಳ ಸೊಪ್ಪಿದೆ, ಗಿಡದಲ್ಲಿ ಬರುವಂತ ಸೊಪ್ಪುಗಳಿದೆ, ಬಳ್ಳಿಲಿ ಬರುವಂತ ಸೊಪ್ಪುಗಳಿದಾವೆ, ಬೇಲಿಲ್ ಬರುವಂತ ಸೊಪ್ಪುಗಳಿದೆ. ಇದು ಜಮ್ನೇರ್ಲೆ ಇದೆಯಲ್ಲ, ಈ ಜಮ್ನೇರ್ಲೆದ್ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇದ್ರ ಕುಡಿ ತೆಗೆದು ಸಾಂಬಾರ್ ಮಾಡ್ಬೋದು, ಚಟ್ನಿಗಳು ಮಾಡ್ಬೋದು, ಮತ್ತೆ ಹಲ್ಲುಜ್ಲಿಕ್ಕೆ ಎಲ್ಲ ಬಳಸ್ಬೋದು. ಈ ತರ ಸುರುಳಿ ತರ ಸುತ್ಕೊಂಡು ಹಿಂಗ್ ಹಲ್ಲುಜ್ಲಿಕ್ಕೆ ಬಳಸಿದ್ರೆ ನೀವು ಪ್ಲಾಸ್ಟಿಕ್ ಬ್ರಷ್ ಅನ್ನು ಬಿಡ್ಬೋದು, ಹಲ್ಲು ತುಂಬಾ ಚೆಂದಾಗಿರೋಂಗ್ ನೋಡ್ಕೋಬಹುದು. ಅದಾದ್ಮೇಲೆ ಇನ್ನು ಬೇಕಾದಷ್ಟು ಕಳೆಗಳಾಗಿ ನಮ್ಗೆ ಬೇಕಾದಷ್ಟು ಕಳೆಗಳಿವೆ. ಆ ಕಳೆಗಳ ಪರಿಚಯ ಎಲ್ಲ ನಿಮ್ಗೆ ಆಗುತ್ತೆ. ಹಾಗಾಗಿ ನೀವು ದಯವಿಟ್ಟು ಎಲ್ರು ಒಂದು ಒಳ್ಳೆ ಸುವರ್ಣಾವಕಾಶ, ಈ ಕಾರ್ಯಕ್ರಮನ ಖಂಡಿತವಾಗ್ಲೂ ಯಾರು ಮಿಸ್ ಮಾಡ್ಕೋಬೇಡ್ರಿ.